ಸರ್ ಹೇಳಿ ಸರ್, ಏನು ವಿಚಾರ ಆಗಿದೆ? ಸುಮಾರು 10 ದಿನಗಳ ಹಿಂದೆ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಕೊಲೆ ಆಗಿರ್ತಕ್ಕಂಥದ್ದು. ಆ ಕೊಲೆ ಎಷ್ಟು ಬರ್ಬರವಾಗಿದೆ ಅಂತೇಳಿ ನಾವೆಲ್ಲ ಆ ಫೋಟೋಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಏನು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಘಟನೆ ಅದು. ಹಿಂದೂ ಯುವತಿ ಶ್ರದ್ಧಾ ವಾಕರ್ ಹತ್ಯೆ ಏನು ದೆಹಲಿನಲ್ಲಿ ನಡೆದಿತ್ತು. ಸುಮಾರು 2-3 ವರ್ಷಗಳ ಹಿಂದೆ ನಡೆದಿದ್ದಂಥದ್ದು. ಹಿಂದೂ ಯುವತಿಯನ್ನು ಲವ್ ಜಿಹಾದ್ನಲ್ಲಿ ಬೀಳಿಸಿ ಆಕೆ ದೇಹಗಳನ್ನು ತುಂಡು ತುಂಡು ಮಾಡಿ ಅದನ್ನು ಸೂಟ್ ಕೇಸ್ನಲ್ಲಿ ತುಂಬಿ ಫ್ರಿಜ್ನಲ್ಲಿ ತುಂಬಿ ಇಟ್ಟಿದ್ದಂಥದ್ದನ್ನು ನಾವೆಲ್ಲರೂ ಕೇಳಿದ್ವಿ. ಅದೇ ರೀತಿಯಾದಂಥ ಘಟನೆ ಇವತ್ತು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಆದರೆ ಇವತ್ತು ಆ ವಿಚಾರ ಇಡೀ ಹಿಂದೂ ಸಮಾಜಕ್ಕೆ ತಿಳಿದಲೇ ಅದು ಮುಚ್ಚೋಗ್ತಾ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಒಬ್ಬ ನಾನಾ ಸಾಬ್ ಕಾಜಿ ಅಂತ ಹೇಳ್ತಕ್ಕಂಥ ಯುವಕ ಇಳಕಲ್ನ ಒಬ್ಬ ವಿವಾಹಿತೆ 2 ಮಕ್ಕಳ ತಾಯಿ ಹಿಂದೂ ಮಹಿಳೆ ಅಕ್ಷತಾ ಅಂತ ಹೇಳ್ತಕ್ಕಂಥ ಹೆಂಗಸನ್ನು ಪ್ರೀತಿಯ ಜಾಲದಲ್ಲಿ ಲವ್ ಜಿಹಾದ್ನಲ್ಲಿ ಬಿಡಿಸಿ ಆಕೆಯನ್ನು ಮನೆಯನ್ನು ಬಿಡಿಸಿ ಊರನ್ನು ಬಿಡಿಸಿ ಜಿಗಣಿ ಸಮೀಪದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಆ ಮಹಿಳೆ ನಾನು ವಾಪಸ್ಸು ಮನೆಗೆ ಹೋಗ್ತೀನಿ ಅಂತೇಳಿ ಆಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಅಂಥ ಸಂದರ್ಭದಲ್ಲಿ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಅಮಾನುಷವಾಗಿ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತ ನೋಡಿದ್ರೆ ನಾವೆಲ್ಲರೂ ಸಹ ತುಂಬ ಅಸಹ್ಯ ಪಡಬೇಕು. ಆ ರೀತಿಯಲ್ಲಿ ಇವತ್ತು ಕೊಲೆಯನ್ನು ಮಾಡಿರ್ತಕ್ಕಂಥದ್ದು. ಬಕೆಟ್ನಿಂದ ಆಕೆಯನ್ನು ತಲೆಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದು ತೀವ್ರವಾಗಿ ರಕ್ತಸ್ರಾವ ಆಗಿರ್ತಕ್ಕಂಥದ್ದು. ಮತ್ತು ಬಟ್ಟೆಯನ್ನು ಒಣಗಾಕ್ತಕ್ಕಂಥ ಕಂಬಿಯಿಂದ ಕುತ್ತಿಗೆಗೆ ಬಿಗಿದು ಆಕೆಯನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅದು ಸ್ಲಿಪ್ಪಾಗಿ ಬಾಯಿಗೂ ಸಹ ಆ ಕಂಬಿಯನ್ನು ಸುತ್ತಿರತಕ್ಕಂಥದ್ದು. ಸಂಪೂರ್ಣ ದೇಹಗಳಲ್ಲಿ ಸುಟ್ಟ ಗಾಯಗಳಾಗಿರ್ತಕ್ಕಂಥದ್ದು, ನೋವಿನ ಗಾಯಗಳಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸ್ಬೋದು. ಅಂಥ ಭೀಕರವಾದಂಥ ಕೃತ್ಯವನ್ನು ಆತ ಮಾಡಿ ಏನು ಆ ಹೆಣ ಯಾರಿಗೂ ಸಿಗಬಾರ್ದು ಅಂತೇಳಿ ಮನೆಯ ಬೀಗವನ್ನು ಹಾಕ್ಕೊಂಡು ಆ ಸ್ಥಳದಿಂದ ಪರಾರಿಯಾಗಿರ್ತಕ್ಕಂಥದ್ದು. ಸರ್ ಹೇಳಿ ಸರ್, ಏನು ವಿಚಾರ ಆಗಿದೆ? ಸುಮಾರು 10 ದಿನಗಳ ಹಿಂದೆ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಕೊಲೆ ಆಗಿರ್ತಕ್ಕಂಥದ್ದು. ಆ ಕೊಲೆ ಎಷ್ಟು ಬರ್ಬರವಾಗಿದೆ ಅಂತೇಳಿ ನಾವೆಲ್ಲ ಆ ಫೋಟೋಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಏನು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಘಟನೆ ಅದು. ಹಿಂದೂ ಯುವತಿ ಶ್ರದ್ಧಾ ವಾಕರ್ ಹತ್ಯೆ ಏನು ದೆಹಲಿನಲ್ಲಿ ನಡೆದಿತ್ತು. ಸುಮಾರು 2-3 ವರ್ಷಗಳ ಹಿಂದೆ ನಡೆದಿದ್ದಂಥದ್ದು. ಹಿಂದೂ ಯುವತಿಯನ್ನು ಲವ್ ಜಿಹಾದ್ನಲ್ಲಿ ಬೀಳಿಸಿ ಆಕೆ ದೇಹಗಳನ್ನು ತುಂಡು ತುಂಡು ಮಾಡಿ ಅದನ್ನು ಸೂಟ್ ಕೇಸ್ನಲ್ಲಿ ತುಂಬಿ ಫ್ರಿಜ್ನಲ್ಲಿ ತುಂಬಿ ಇಟ್ಟಿದ್ದಂಥದ್ದನ್ನು ನಾವೆಲ್ಲರೂ ಕೇಳಿದ್ವಿ. ಅದೇ ರೀತಿಯಾದಂಥ ಘಟನೆ ಇವತ್ತು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಆದರೆ ಇವತ್ತು ಆ ವಿಚಾರ ಇಡೀ ಹಿಂದೂ ಸಮಾಜಕ್ಕೆ ತಿಳಿದಲೇ ಅದು ಮುಚ್ಚೋಗ್ತಾ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಒಬ್ಬ ನಾನಾ ಸಾಬ್ ಕಾಜಿ ಅಂತ ಹೇಳ್ತಕ್ಕಂಥ ಯುವಕ ಇಳಕಲ್ನ ಒಬ್ಬ ವಿವಾಹಿತೆ 2 ಮಕ್ಕಳ ತಾಯಿ ಹಿಂದೂ ಮಹಿಳೆ ಅಕ್ಷತಾ ಅಂತ ಹೇಳ್ತಕ್ಕಂಥ ಹೆಂಗಸನ್ನು ಪ್ರೀತಿಯ ಜಾಲದಲ್ಲಿ ಲವ್ ಜಿಹಾದ್ನಲ್ಲಿ ಬಿಡಿಸಿ ಆಕೆಯನ್ನು ಮನೆಯನ್ನು ಬಿಡಿಸಿ ಊರನ್ನು ಬಿಡಿಸಿ ಜಿಗಣಿ ಸಮೀಪದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಆ ಮಹಿಳೆ ನಾನು ವಾಪಸ್ಸು ಮನೆಗೆ ಹೋಗ್ತೀನಿ ಅಂತೇಳಿ ಆಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಅಂಥ ಸಂದರ್ಭದಲ್ಲಿ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಅಮಾನುಷವಾಗಿ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತ ನೋಡಿದ್ರೆ ನಾವೆಲ್ಲರೂ ಸಹ ತುಂಬ ಅಸಹ್ಯ ಪಡಬೇಕು. ಆ ರೀತಿಯಲ್ಲಿ ಇವತ್ತು ಕೊಲೆಯನ್ನು ಮಾಡಿರ್ತಕ್ಕಂಥದ್ದು. ಬಕೆಟ್ನಿಂದ ಆಕೆಯನ್ನು ತಲೆಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದು ತೀವ್ರವಾಗಿ ರಕ್ತಸ್ರಾವ ಆಗಿರ್ತಕ್ಕಂಥದ್ದು. ಮತ್ತು ಬಟ್ಟೆಯನ್ನು ಒಣಗಾಕ್ತಕ್ಕಂಥ ಕಂಬಿಯಿಂದ ಕುತ್ತಿಗೆಗೆ ಬಿಗಿದು ಆಕೆಯನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅದು ಸ್ಲಿಪ್ಪಾಗಿ ಬಾಯಿಗೂ ಸಹ ಆ ಕಂಬಿಯನ್ನು ಸುತ್ತಿರತಕ್ಕಂಥದ್ದು. ಸಂಪೂರ್ಣ ದೇಹಗಳಲ್ಲಿ ಸುಟ್ಟ ಗಾಯಗಳಾಗಿರ್ತಕ್ಕಂಥದ್ದು, ನೋವಿನ ಗಾಯಗಳಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸ್ಬೋದು. ಅಂಥ ಭೀಕರವಾದಂಥ ಕೃತ್ಯವನ್ನು ಆತ ಮಾಡಿ ಏನು ಆ ಹೆಣ ಯಾರಿಗೂ ಸಿಗಬಾರ್ದು ಅಂತೇಳಿ ಮನೆಯ ಬೀಗವನ್ನು ಹಾಕ್ಕೊಂಡು ಆ ಸ್ಥಳದಿಂದ ಪರಾರಿಯಾಗಿರ್ತಕ್ಕಂಥದ್ದು.